ಈಗ ಸನ್ಮಾನ್ಯ ಸ್ಪೀಕರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತ ಸ್ಪೀಕರ್ ಸಾಹೇಬ್ರಿಗೆ ಕೇಳ್ತಾ ಇದ್ದೀನಿ. ಕಾರ್ಯಕ್ರಮ ಉದ್ದೇಶಿಸಿ 4 ಮಾತಾಡಲಿಕ್ಕೆ. ಮಾಧ್ಯಮ ಕ್ಷೇತ್ರದಲ್ಲಿ ತನ್ನದೇ ಆದ ಕೊಡುಗೆಯನ್ನು ಸಮಾಜ ಮತ್ತು ದೇಶಕ್ಕೆ ಕೊಟ್ಟಂತಹ TV9 ಮಾಧ್ಯಮ ಸಂಸ್ಥೆ ಮುಖಾಂತರ ಏರ್ಪಡಿಸಲ್ಪಟ್ಟಂತಹ ನವನಕ್ಷತ್ರ ಸನ್ಮಾನದ ಒಂದು ಅರ್ಥಪೂರ್ಣ ಕಾರ್ಯಕ್ರಮದ ಈ ಒಂದು ಸಭಾಂಗಣ ಉಪಸ್ಥಿತರುವಂತಹ ನಮಗೆ ಅತ್ಯಂತ ಗೌರವಿತರು ಆದಿಚುಂಚನಗಿರಿಯ ಸಂಸ್ಥೆಯ ಪಂಪು ಸ್ವಾಮೀಜಿಗಳಾದ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದ ಬೇಡಿಕೊಂಡು ಇವತ್ತಿನ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಹಾಗೂ ಈ ಒಂದು ಕಾರ್ಯಕ್ರಮ ಏರ್ಪಡಿಸಲಿಕ್ಕೆ ತನ್ನ ಮಾರ್ಗದರ್ಶನ ನೇತೃತ್ವ ವಹಿಸಿದ TV9 ನೆಟ್ವರ್ಕ್ ಸಂಸ್ಥೆಯ MD ಮತ್ತು CEO ಆಗಿರುವಂತಹ ಗೌರವಾನ್ವಿತ ಬರುಣ್ ದಾಸ್ರವರೇ, ನಮ್ಮ ಜೊತೆ ಉಪಸ್ಥಿತವಂತಹ ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ಕೊಡುಗೆಯನ್ನು ಸಮಾಜ ಮತ್ತು ರಾಜ್ಯಕ್ಕೆ ಕೊಟ್ಟಂಥ ನಮಗೆ ಅತ್ಯಂತ ಗೌರವಿತ ಹಿರಿಯರು, ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂತಹ ಸನ್ಮಾನ್ಯ ಯಡಿಯೂರಪ್ಪಜಿಯವರೇ, ನಮ್ಮಲ್ಲಿರುವಂಥ ಎಲ್ಲ ಪ್ರಮುಖ ಸ್ವಾಮೀಜಿಗಳೇ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದ ಎಲ್ಲ ನಮ್ಮ ದಿಗ್ಗಜರೇ, ಈ ಒಂದು ಕಾರ್ಯಕ್ರಮದಲ್ಲಿರುವಂಥ ನಮ್ಮೆಲ್ಲ ಗಣ್ಯ ಅತಿಥಿಗಳೇ ಮತ್ತು ಈ ಒಂದು ಗೌರವಪೂರ್ವಕವಾದ ಸನ್ಮಾನ ಸ್ವೀಕರಿಸಿರುವಂಥ ಎಲ್ಲ ನಮ್ಮ ಆ ಒಂದು ಗೌರವಂತಹ ಹಿರಿಯ ಗಣ್ಯ ವ್ಯಕ್ತಿಗಳೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನಿವತ್ತು TV9 ಸಂಸ್ಥೆಯ ಮುಖ್ಯಸ್ಥಂತ ಬರುಣ್ ದಾಸ್ ಅವರನ್ನು, ಇಡೀ ಸಂಸ್ಥೆಯ ಇಡೀ ಟೀಮನ್ನು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಸಮಾಜದಲ್ಲಿರುವಂಥ ಆಗು ಹೋಗಲನ್ನು ಜನಸಾಮಾನ್ಯ ತಿಳಿಸುವ ಮುಖಾಂತರ ವಿಶ್ವಾಸಭರಿತವಾದ ಸಮಾಜ ಮತ್ತು ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಲಿಕ್ಕೆ TV9 ಮಾಧ್ಯಮ ಸಂಸ್ಥೆ ತಮ್ಮದೇ ಆದ ಕೊಡುಗೆಯನ್ನು ಕಾಣದ ಕೈಗಳ ರೀತಿಯಾಗಿ ತಮ್ಮ ಸಮಾಜ ಮತ್ತು ದೇಶಕ್ಕೆ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಎಲ್ಲರೂ ಅವರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಅಥವಾ ಸಮಾಜದಲ್ಲಿ ಇವತ್ತು ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾರು ಇವತ್ತು ಗಣನೀಯವಾದ ಸೇವೆಯನ್ನು ಸಮಾಜಕ್ಕೆ ಅರ್ಪಿಸಿದ್ದಾರ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ರಾಜ್ಯದ ಜನತೆಯ ಪರವಾಗಿ ಅವ್ರನ್ನ ಗುರುತಿಸಿಕೊಂಡು ಅವರಿಗೆ ಗೌರವಿಸುವಂತಹ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದು ಒಂದು ಎಲ್ಲರಿಗೂ ಕೂಡ ಆ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹದ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತಿನ ಕಾರ್ಯಕ್ರಮ ಅದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಅಲ್ಲ. ಇವತ್ತಿನ ಕಾರ್ಯಕ್ರಮ ಅಥವಾ ಇವತ್ತು ಕೆಲವರಿಗೆ ಗಣ್ಯ ಅತಿಥಿಗಳಿಗೆ ನಾವು ಗೌರವ ಕೊಡುವ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ, ಅದು ಅವರಿಗೆ ಸಲ್ಲಿಸುವಂಥ ಒಂದು ಗೌರವ ಮಾತ್ರ ಅಲ್ಲ. ಇದು ಬಹುಶಃ ಆ ಪ್ರತಿಯೊಬ್ಬರು ಯಾರು ಇವತ್ತು ಸನ್ಮಾನ ಸ್ವೀಕರಿಸಿದ್ದಾರೆ ಅವರು ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಮತ್ತು ಅವರು ಪಟ್ಟಂಥ ಶ್ರಮ, ಅವರ ತಾಳ್ಮೆ, ಅವರ ಸಹನೆ, ಬಂದಂಥ ಸಮಸ್ಯೆಗಳನ್ನು ಸಾಮರ್ಥ್ಯವಾಗಿ ಎದುರಿಸಿಕೊಂಡು ಆ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಇವತ್ತಿನ ಅದು ಕಾಲಘಟ್ಟದಲ್ಲಿ ಎಲ್ಲವನ್ನು ಕೂಡ ಮೀರಿ ಸಮಾಜದಲ್ಲಿ ಯಶಸ್ವಿಯಾಗಿ ಇದ್ದು ಅತ್ಯಂತ ಒಂದು ಮಾದರಿಯಾದ ಒಂದು ವ್ಯಕ್ತಿತ್ವ ಇವತ್ತು ಸಮಾಜಕ್ಕೆ ಮತ್ತು ದೇಶಕ್ಕೆ ರೂಪಿಸಿದೆಲ್ಲ ಅವರನ್ನು ಇವತ್ತು ಯುವಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ತೋರಿಸಿ ಆ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇವತ್ತು ಪ್ರೋತ್ಸಾಹ ಕೊಡುವಂಥ ಒಂದು ಪ್ರೇರಣೆಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಯಾಕಂದರೆ ಹೇಳಿದರೆ ಇವತ್ತಿನ ಈ ನವನಕ್ಷತ್ರ ಎಲ್ಲರೂ ಕೂಡ ದೊಡ್ಡ ಮಟ್ಟದ ಆ ಒಂದು ಸಮಾಜ ಮತ್ತು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೊಟ್ಟಂಥ ಇವತ್ತು ಕೊಡುಗೆ ಅದು ಬಹುಶಃ ಪರಮಪೂಜ್ಯ ಸ್ವಾಮೀಜಿಯವರ ಧಾರ್ಮಿಕ, ಆಧ್ಯಾತ್ಮಿಕ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹುಶಃ ಅಪಾರವಾದ ಕೊಡುಗೆ ಇದೆ. ನಾನು ಕೂಡ ಆರೋಗ್ಯ ಸಚಿವನಾಗಿದ್ದ ಹಲವಾರು ಕಾರ್ಯಕ್ರಮದ ನಾನು ಇವತ್ತು ಭಾಗವಹಿಸಿದೆ. ಅಲ್ಲಿ ಬಹುಶಃ ನನಗೆ ಆಲೋಚನೆ ಆಗದಂಥ ಹಲವಾರು ಕಾರ್ಯಕ್ರಮ ಒಂದು ದಿವಸ ನಾನು ಹೋದಂಥ ಸಂದರ್ಭದಲ್ಲಿ ಇಡೀ ರಾಜ್ಯದ ಎಲ್ಲ ನಾಟಿ ವೈದ್ಯರುಗಳು ಯಾರಿದ್ದಾರ ಅವರನ್ನು ಕರೆಸಿಕೊಂಡೊಂದು ಕಾರ್ಯಕ್ರಮ 3 ದಿವಸದ ಕಾರ್ಯಕ್ರಮ. ಅಲ್ಲಿ ಹೋದಾಗ ನಮ್ಮ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಗ್ರಾಮದಲ್ಲಿ ನಮ್ಮ ಆ ಪಾರಂಪರಿಕವಾದ ವೈದ್ಯಕೀಯ ಪದ್ಧತಿ ಏನಿದೆ ಅಲ್ಲ ನಮಗೆ ಅಲ್ಲಿ ನೋಡುವಾಗ ನಮಗೆ ಆಶ್ಚರ್ಯ ಆಗ್ತಿತ್ತು. ಅವರನ್ನು ನೋಡುವಾಗ ಬಹುಶಃ ನಮ್ಮ ಯುವಕ ಅವತ್ತು ನನಗೆ ದೊಡ್ಡ ಮಟ್ಟದ ಒಂದು ಪ್ರೇರಣೆ ಮತ್ತು ಒಂದು ಮಾಹಿತಿ ಕೊಡುವಂಥ ಕಾರ್ಯಕ್ರಮ ಮತ್ತು ಅವರಿಗೆ ಪ್ರೋತ್ಸಾಹ ಅಂತ ಕೊಡುವ ಕಾರ್ಯಕ್ರಮ ಆಗಿದೆ. ಅಂತ ಬೇರೆ ಬೇರೆ ಅದು ಸಾಮಾಜಿಕ ಕ್ಷೇತ್ರದಲ್ಲಿ ಇರಲಿ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರಲಿ, ಅದು ಕೃಷಿ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಕೊಟ್ಟಂಥ ಕೊಡುಗೆ ಅಪಾರವಾಗಿದೆ. ಆದ ಕಾರಣ ಬಹುಶಃ ಇವತ್ತು ಅವರನ್ನು ಕೊಟ್ಟು ಅವೆಲ್ಲ ಇವತ್ತು ಗುರುತಿಸಿಕೊಂಡು ಬಹುಶಃ ನಮಗೆ ಇವತ್ತು ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ, ನಮ್ಮ
ಭಾರತ ದೇಶದ ಸಾಂಸ್ಕೃತಿಕ ರಾಯಭಾರಿ ವಿಶ್ವಕ್ಕೆ ಯಾರು ಅಂತ ಹೇಳಿದರೆ ಅದು ನಾವು ರಾಜಕಾರಣಿಗಳಲ್ಲ, ನಮ್ಮೆಲ್ಲ ಧಾರ್ಮಿಕ ಮುಖಂಡರುಗಳೇ ನಮ್ಮ ಸಾಂಸ್ಕೃತಿಕವಾದ ಒಂದು ರಾಯಭಾರಿಗಳು ವಿಶ್ವಕ್ಕೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಬಹುಶಃ ಅವರನ್ನು ನಾನು ಕೂಡ ವಿಶೇಷ ಅಭಿನಂದಿಸ್ತೇನೆ. ಅದರ ಜೊತೆಯಲ್ಲಿ ಬಹುಶಃ ನಮ್ಮ ಅತ್ಯಂತ ಗೌರವಿತರು ಹಿರಿಯರಾಗಿರುವಂಥ ನಮ್ಮ ಮಾಜಿ ಮುಖ್ಯಮಂತ್ರಿ ನಮ್ಮ ಯಡಿಯೂರಪ್ಪಜಿಯವರನ್ನು ಕೂಡ ಇವತ್ತು ಸನ್ಮಾನಿಸೋದು ಗೌರವಿಸ್ತಿದ್ದೀರಿ. ಬಹುಶಃ ಇವತ್ತಿನ ಕಾಲಘಟ್ಟದ ರಾಜಕಾರಣಿಗಳಿಗೆ ಬಹುಶಃ ಯಡಿಯೂರಪ್ಪಜಿಯವರ ಆ ಒಂದು ಜೀವನ ಚರಿತ್ರೆ ಮತ್ತು ಅವರ ವ್ಯಕ್ತಿತ್ವ ಮತ್ತು ಅವರೊಂದು ಮೇಲೆ ಬಂದಂತಹ ಒಂದು ವ್ಯಕ್ತಿತ್ವ ಅದು ಎಲ್ಲರಿಗೂ ಕೂಡ ಒಂದು ಪ್ರೇರಣೆ ಮತ್ತೊಂದು ಪಾಠ ಆಗಬೇಕು. ಯಾಕಂದರೆ ಇವತ್ತೆಲ್ಲ ಕೂಡ ಅರ್ಜೆಂಟ್ ಎಲ್ಲ ಫಾಸ್ಟ್ ಫುಡ್ ಬರಬೇಕು, MLA ಆಗಬೇಕು, ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಡೈರೆಕ್ಟ್ ಬಿಡಿಸೋದಿಲ್ಲ. ಅರ್ಜೆಂಟ್ ಕಾಲಘಟ್ಟದಲ್ಲಿ ಒಬ್ಬರು ಅತ್ಯಂತ ಯಶಸ್ವಿಯಾಗಿ ಬರಬೇಕಾದ್ರೆ ಯಾವ ರೀತಿ ಬರಬೇಕು, ಎಲ್ಲಿಂದ ಈ ಭಾರತ ದೇಶದ ಪ್ರಜಾಪ್ರಭುತ್ವ ಸೌಂದರ್ಯ ಎಲ್ಲಿದೆ ಅಂತ ಹೇಳಿದರೆ ಹಂತವಾಗಿ ಬಂದು ಎಲ್ಲಿ ತನಕ ಹೇಗೆ ಮುಟ್ಬೋದು, ಆ ಮುಟ್ಟುವ ಸಂದರ್ಭ ಬಂದಂಥ ಎಲ್ಲ ಕಷ್ಟಗಳನ್ನು, ಎಲ್ಲ ಸಮಸ್ಯೆಗಳನ್ನು, ರಾಜ್ಯಕ್ಕೆ ಒಂದು ಎಲ್ಲ ವಿಚಾರಗಳನ್ನು ಎಲ್ಲ ಕೂಡ ಮೈಗೂಡಿಸಿ ಒಂದು ಕ್ರೋಢೀಕರಿಸಿಕೊಂಡು ಆ ಅಧಿಕಾರ ಸ್ವೀಕರಿಸಿ ಸರ್ವರ ಪ್ರೀತಿಗೆ ಹೇಗೆ ಒಬ್ಬ ನಾಯಕರು ಪಾತ್ರರಾಗ್ಬೋದು ಅಂತ ಹೇಳಿ ಬಹುಶಃ ಯಡಿಯೂರಪ್ಪಜಿಯವರು ಇವತ್ತು ಸರ್ವರಿಗೂ ತೋರಿಸಿಕೊಟ್ಟಂಥ ವ್ಯಕ್ತಿತ್ವ. ನನಗೆ ಯಾವಾಗಲೂ ನೆನಪಾಗ್ತಿದ್ದೆ, ನಾನು ಎಲ್ಲ ಯುವಕರಿಗೆ ನಾನು ಹೇಳ್ತಾ ಇದ್ದೆ ಆವಾಗಲೂ ಕೂಡ, ನಾವೆಲ್ಲ ಯುವ ಜನಾಂಗ ಮತ್ತು ಯುವ ರಾಜಕಾರಣಿಗಳು ಮತ್ತು ಯುವ ಶಾಸಕರು ಕೂಡ ಒಂದನ್ನು ನಾವು ಇವತ್ತು ಯಡಿಯೂರಪ್ಪಜಿಯಿಂದ ಕಲಿಬೇಕಂತ ಹೇಳಿದರೆ, ಮುಖ್ಯಮಂತ್ರಿ ಹೋದ ನಂತರ ಕೂಡ 1.5 ವರ್ಷ 2 ವರ್ಷ ಪ್ರತಿಯೊಂದು ವಿಧಾನಸಭೆ ಅಧಿವೇಶನದಲ್ಲಿ ಆ ಇಳಿ ವಯಸ್ಸಿನಲ್ಲಿ ಕೂಡ ಯುವಕರು ಕೂಡ ಬೇಗ ಬರ್ತಿರಲಿಲ್ಲ. ಕರೆಕ್ಟ್ ಬೆಲ್ಲಾಗುವ ಮುಂಚೆ ಬಂದು ಸೀಟಲ್ಲಿ ಕೂತ್ಕೊಂಡ್ರೆ ಕಿವಿಗೊಂದು ಇಯರ್ಫೋನ್ ಹಾಕಿದರೆ ಎಲ್ಲ ವಿಚಾರ ಸಂಪೂರ್ಣ ಸಂಜೆ ಮುಗಿಯೋ ತನಕಲ್ಲೂ ಕೂಡ ತಾಳ್ಮೆಯಿಂದ ಪ್ರತಿಯೊಂದನ್ನು ಕೂಡ ಕೇಳಿಕೊಂಡು ಮಾತ್ರ ಅಲ್ಲ, ಎಲ್ಲಿ ಅಗತ್ಯತೆ ಬಂದರೆ ಕೆಲವೊಂದು ಸಂದರ್ಭ ಎದ್ದು ನಿಂತು ಆ ಸಂದೇಶನ ಮತ್ತು ನಿರ್ದೇಶನ ಕೊಡುವಂತಹ ಒಂದು ವ್ಯಕ್ತಿತ್ವ ಬಹುಶಃ ಅದು ಯುವ ಶಾಸಕರು ಮತ್ತು ಯುವ ರಾಜಕಾರಣಿಗಳು ಕಲಿಬೇಕಾದಂತ ಹೇಳಲಿಕ್ಕೆ ನಾನು ಯೋಚಿಸಿ ಅದನ್ನು ವಿಧಾನಸಭೆಯಲ್ಲಿ ಕೂಡ ಪ್ರಸ್ತಾಪಿಸಿದೆ. ಅಂತಹ ಒಂದು ವಿಷಯದ ರಾಜ್ಯಕ್ಕೆ ವಿಷಯ ವ್ಯಕ್ತಿತ್ವದ ಇವತ್ತು ಗೌರವಿಸ್ತಿದ್ರಿ. ಅದರ ಜೊತೆಯಲ್ಲಿ ಬಹುಶಃ ನಮ್ಮ ವಿಶ್ವ ಪ್ರಶಸ್ತಿ ಪಡೆದಂಥ ಸಾಹಿತ್ಯದ ಬಾನು ಮುಸ್ತಕ್ ಅವರು ಕೂಡ ಇವತ್ತು ಆ ಪ್ರಶಸ್ತಿ ಕೂಡ ಗೌರವಿಸುವ ಅತ್ಯಂತ ಒಂದು ವಿಶೇಷವಾದ ಒಂದು ಗೌರವ ಇವತ್ತು ಆಗಿದೆ. ಸಾಹಿತ್ಯ ಕ್ಷೇತ್ರದಲ್ಲಿ ಇವತ್ತು ನಮ್ಮ ದೇಶವನ್ನು ಮತ್ತು ನಮ್ಮ ರಾಜ್ಯವನ್ನು ವಿಶ್ವದಲ್ಲೇ ಗೌರವ ತಂದು ಕೊಟ್ಟಂಥ ದೊಡ್ಡ ಮಟ್ಟದ ಕೊಡುಗೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಸಾಹಿತ್ಯ ಒಂದು ಕಿಟಕಿ ಇದ್ದಾಗೆ, ನಮಗೆ ಇಡೀ ಊರನ್ನು ನೋಡಲಿಕ್ಕೆ ಆಗೋದಿಲ್ಲ. ಅದೊಂದು ಕಿಟಕಿಯಲ್ಲಿ ನಿಂತು ನಾವು ಹೊರಗೆ ಕಾಣ್ತದೆ. ಅದೇ ರೀತಿ ಸಾಹಿತ್ಯ ಲೋಕದಲ್ಲಿ ನಾವು ನಿಂತರೆ ನನಗೆ ಏನೆಲ್ಲ ಸಮಾಜದಲ್ಲಿ ನಡೀತದೆ, ಭವಿಷ್ಯದ ಸಮಾಜ ಹೇಗೆ ಇರ್ತದೆ ಅಂತ ಹೇಳಿ ಏನಾದರೂ ನಮಗೆ ಅದಕ್ಕಿಂತ ಮುಂಚೆ ನಮಗೇನಾದರೂ ತಿಳಿಸ್ಕೊಳ್ಳುವಂಥ ದೊಡ್ಡ ಶಕ್ತಿ ಇದ್ದರೆ ಅದು ಸಾಹಿತಿಗಳಿದೆ. ಅಂಥ ದೊಡ್ಡ ಮಟ್ಟದ ಜವಾಬ್ದಾರಿ ಇವತ್ತು ಡಾಕ್ಟರ್ ಬಾನು ಮುಸ್ತಕ್ ಅವರು ಕೂಡ ಇವತ್ತು ನಮಗೆ ಆ ಒಂದು ತೋರಿಸಿ ಇಡೀ ವಿಶ್ವದ ಪ್ರಶಸ್ತಿ ಪಡೆದುಕೊಂಡು ನಮಗೆಲ್ಲರಿಗೂ ಕೂಡ ಅತ್ಯಂತ ಗೌರವ ಇವತ್ತು ತಂದಿದ್ದಾರೆ. ಅದರ ಜೊತೆಯಲ್ಲಿ ನಾನು ಇವತ್ತು ರಿಷಬ್ ಶೆಟ್ಟಿ ಅವರು ಇಲ್ಲ, ಅದು ನನ್ನ ಜಿಲ್ಲೆಯವರೇ, ನನಗೆ ಅತ್ಯಂತ ಬರ್ತಾರೆ ಸರ್ ಈಗ ಆತ್ಮೀಯರು. ನಾನು ಬಹುಶಃ ಅವರನ್ನು ಕೂಡ ನಾನು ಎಲ್ಲರ ಪರವಾಗಿ ನಾನು ಅಭಿನಂದಿಸ್ತೇನೆ. ಕರಾವಳಿ ಪ್ರದೇಶದ ಮತ್ತು ನಮ್ಮ ರಾಜ್ಯದ ಸಂಸ್ಕೃತಿಯ ಪರಂಪರೆಯನ್ನು ಬಹುಶಃ ಇವತ್ತು ಇಡೀ ದೇಶಕ್ಕೆ ಪರಿಚಯ ಮಾಡಿಕೊಂಡು ಆಧ್ಯಾತ್ಮಿಕ ಧಾರ್ಮಿಕತೆಯ ಒಂದು ವಿಚಾರ ಏನಿದೆಯಾ ಅದನ್ನು ಬಹುಶಃ ಇವತ್ತು ನಮ್ಮ ವಿಶ್ವಕ್ಕೆ ಕೂಡ ಆ ಒಂದು ತೋರಿಸಿಕೊಟ್ಟಂತಹ ಆ ಒಂದು ಆಲೋಚನೆ ಮಾಡಿಕೊಟ್ಟಂಥ ದೊಡ್ಡ ಒಂದು ಯುವಕರಿಗೆ ಒಂದು ಪ್ರೇರಣೆ ಕೊಡುವಂಥ ವ್ಯಕ್ತಿತ್ವ. ನಾನು ಕರಾವಳಿ ಯಾಕೆಂತ ಹೇಳಿದರೆ ಕಾಂತಾರ ಪಿಕ್ಚರ್ ಬಂದ ನಂತರ ನಮ್ಮ ಕರಾವಳಿ ಜಿಲ್ಲೆಯ ಪ್ರವಾಸೋದ್ಯಮ 15% ಜಾಸ್ತಿ ಆಗಿದೆ, ಬಂದ ಜನಸಂಖ್ಯೆ ಜಾಸ್ತಿ ಆಗಿದೆ. ಒಂದೇ ಒಂದು ಅತ್ಯುತ್ತಮವಾದ ಚಲನಚಿತ್ರವನ್ನು ಯಾರು ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ನವರು ಹೇಗೆ ಒಂದು ಸಮಾಜ ವಿಚಾರಗಳನ್ನು ಮಾಧ್ಯಮದ ಚಲನಚಿತ್ರ ಮುಖಾಂತರ ಹೊರಗೆ ತಂದು ಇಡೀ ವಿಶ್ವಕ್ಕೆ ತೋರಿಸಿ ಅದನ್ನು ಬಹುಶಃ ಹೇಗೆ ಆಕರ್ಷಿಸಬಹುದು ಅಂತ ಹೇಳಿ ತೋರಿಸಿಕೊಟ್ಟಂತಹ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ. ಅದು ಮತ್ತು ಆ ಕಾಂತಾರದ ಒಂದು ವಿಶೇಷ ಮೂಲಸ್ಥಾನ ಇರೋದು ಅದು ನನ್ನ ಕ್ಷೇತ್ರದಲ್ಲಿ. ಅದು ಅತ್ಯಂತ ಇವತ್ತಲ್ಲಿ ಜನ ಬರ್ತಾರೆ, ಅಭಿವೃದ್ಧಿ ಆಗ್ತಾರೆ ಅಂತ ಆ ಒಂದು ಪಾವಿತ್ರದ ಕ್ಷೇತ್ರಕ್ಕೆ ಪ್ರತಿಯೊಬ್ಬರು ಕೂಡ ಬರುವಂಥ ಒಂದು ಪ್ರದೇಶ ಇವತ್ತು ಆಗಿದೆ. ಇದೆಲ್ಲ ಯಾರೆಲ್ಲ ಇವತ್ತು ಮೂವಿ ತೆಗಿತಾರೆ ಬೇರೆ ಅವ್ರು ಇದಕ್ಕೆ ಇವರೊಂದು ಮಾತ್ರ ಹೇಗೆ ತೆಗಿಬೋದು, ಸಮಾಜಕ್ಕೆ ಹೇಗೆ ಪರಿವರ್ತನೆ ಮಾಡ್ಬೋದು ಅಂತೇಳಿ. ಅದ್ರ ಜೊತೆಯಲ್ಲಿ ಬಹುಶಃ ನಮ್ಮ ಪ್ರೆಸಿಡೆನ್ಸಿಯ ಕಾಲೇಜಿನ ನನ್ನ ಸನ್ಮಿತ್ರರು, ನನ್ನ ಅತ್ಯಂತ ಆತ್ಮೀಯರು ಗೊತ್ತ ನಿಸಾರ್ ಅಹಮದ್ ಅವರು ಕೂಡ ಬಹುಶಃ ಇವತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯಂತ ಕೊಟ್ಕೊಂಡು ಬಹುಶಃ 20,000 ವಿದ್ಯಾರ್ಥಿಗಳನ್ನು ಕ್ಯಾಂಪಸ್ನಲ್ಲಿ ಇವತ್ತು ಕಲಿಸುವಂಥ ಆ ದೊಡ್ಡ ಮಟ್ಟದ ಆ ಒಂದು ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತ ತೋರಿಸ್ಕೊಳ್ಳುವವರು. ಅದಕ್ಕೆ ನನ್ನ ಆತ್ಮೀಯ ಡಾಕ್ಟರ್ ಸುದರ್ಶನ್ ಬಲ್ಲಾಲ್ ಕೂಡ ನನಗೆ ಅತ್ಯಂತ ಆತ್ಮೀಯರು, ನನ್ನ
ಜಿಲ್ಲೆಯವರೇ. ಇಡೀ ಮಣಿಪಾಲ ಸಂಸ್ಥೆ, ಒಂದು ಮಣಿಪಾಲ ಸಂಸ್ಥೆ ಆಸ್ಪತ್ರೆಯನ್ನು ಇಡೀ ಇವತ್ತು ಹಲವಾರು ಎಲ್ಲ ಒಂದು ಕಾರ್ಪೊರೇಟ್ ಆಸ್ಪತ್ರೆ ಪರಿವರ್ತನೆ ಮಾಡಿ ಆ ಒಂದು ಗೌರವ ತಂದಂಥ ಅಲ್ಲ, ಇವತ್ತಿನ ಕಾರ್ಯಕ್ರಮ ಪೂರ್ತಿ ನಿಮ್ಮ ಜಿಲ್ಲೆಯವ್ರಿಗೋಸ್ಕರ ಮಾಡ್ದಂಗಿದೆ ಸರ್. ಆದ ಕಾರಣ ಈ ಸೊಲ್ಯೂಷನ್ ಬಲ್ಲವ್ರಿಗೆ ಅಭಿನಂದಿಸಿಕೊಂಡು, ಅದೇ ರೀತಿ ಶಾಂತರಂಗ ಸ್ವಾಮಿ ಇರಲಿ, ಅದೇ ಆಲ್ಫಾ ಡಿಸೈನ್ಸ್ ಇರಲಿ, ನಮ್ಮ ಹೋಮಂತೇರು ಇರಲಿ, ಇನ್ನಿತ ಹಲವಾರು ಕಡೆಗೆ ತಾವು ಎಲ್ಲ ಗಣ್ಯ ಅತಿಥಿಗಳಿಗೆ ತಾವು ಇವತ್ತು ಗೌರವಿಸ್ತಿದ್ದೀರ. ಈ 9 ಜನವು ಕೂಡ ತಾವೇನು ಆಯ್ಕೆ ಮಾಡಿದ್ದೀರಿ, ನಿಜವಾಗಿಯೂ ಅವು ನವನಕ್ಷತ್ರಗಳೇ. ಮತ್ತು ಈಗ ಮಾತ್ರ ಅಲ್ಲ, ಭವಿಷ್ಯದ ಜನಗೂ ಕೂಡ ಅವ್ರು ನೆನಪಿಟ್ಕೊಳ್ಳುವಂಥ ವ್ಯಕ್ತಿತ್ವ ಅಂತ ಹೇಳಿಕೊಂಡು ನಾವು ನಿಮ್ಮೆಲ್ಲರಿಗೂ ನಾನು ಇವತ್ತು ಅಭಿನಂದಿಸ್ತೇನೆ. ಮತ್ತು ಇವತ್ತು ಮಾಧ್ಯಮ TV9 ಅವರು ಎಲ್ಲರೂ ಕೂಡ ಸೇರಿಸಿಕೊಂಡು ನಮಗೆಲ್ಲರೂ ಕೂಡ ಆಹ್ವಾನಿಸಿದ್ದೀರಿ. ನಾನು ಕೂಡ ಅತ್ಯಂತ ಸಂತೋಷ. TV9 ಅಂತ ಮಾಧ್ಯಮದ ಕಾರ್ಯಕ್ರಮದಲ್ಲಿ ನಾನು, ಯಾಕೆ ಶಾಸಕನಾಗೋ ಮೊದಲೇ ನಾನು ಬಹುಶಃ ಪರಿಚಯ, ಶಾಸಕನಾಗಿ ಮಂತ್ರಿಯಾಗಿ ಇವತ್ತು ತನಕ ಪ್ರತಿಪಕ್ಷದ ಉಪನಾಯಕನಾಗಿ ಸಭಾಧ್ಯಕ್ಷ ಅಂದರೆ ಕೂತ್ಕೊಳ್ತಾನೂ ಕೂಡ ನಿಮ್ಮ ಮಾರ್ಗದರ್ಶನ, ಪ್ರೋತ್ಸಾಹ ಎಲ್ಲವೂ ಕೂಡ, ಅದು ಟೀಕೆ ಇರಲಿ, ಟಿಪ್ಪಣಿ ಇರಲಿ ಅಥವಾ ಪ್ರೋತ್ಸಾಹ ಇರಲಿ, ಎಲ್ಲಕ್ಕೂ ನಮ್ಮ ಉತ್ತಮ ಭವಿಷ್ಯಕ್ಕಾಗಿ ತಾವು ಇವತ್ತು ಮಾಡಿದಂಥ ನಾನು ಭಾಳ ಸಕಾರಾತ್ಮಕವಾಗಿದ್ದು ಸ್ವೀಕರಿಸ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ, ಮಾಧ್ಯಮ ಮತ್ತು ರಾಜಕೀಯ ಅದು 2 ಕಣ್ಣುಗಳು. ಒಂದು ಕಣ್ಣು ಸಮಾಜದಲ್ಲಿರುವಂಥ ಎಲ್ಲ ಜನಸಾಮಾನ್ಯ ಕಷ್ಟಗಳು, ನಷ್ಟಗಳು, ಏನೆಲ್ಲ ಆಚಾರ ವಿಚಾರ ನಡೀತದೆ ಅದನ್ನು ನೋಡಿ ತೋರಿಸ್ತದೆ. 2ನೇ ಕಣ್ಣು ಆ ಸಮಸ್ಯೆಗೆ ಪರಿಹಾರ ಕಾಣುವಂತಹ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತದೆ. ಜೊತೆಯಾಗಿರುವಂಥ ಅವಕಾಶ ಆಗಬೇಕು. ಯಾವಾಗ ಈ 2 ಕಣ್ಣುಗಳು ಕಣ್ಣು ಮುಚ್ಚುತ್ತಾರ, ಆವಾಗ ಸಮಾಜ ಕತ್ತಲೆಗೆ ಜಾರುವಂಥ ವಿಚಾರ ಇವತ್ತು ಆಗುವಂಥ ಅವಕಾಶ ಆಗ್ತದೆ. ಆದ ಕಾರಣ 2 ಕೂಡ, ಅದು ಮಾಧ್ಯಮ ಇರಲಿ, ರಾಜ್ಯಕ್ಕೆ 2 ಕೂಡ ಭಾಳ ಜಾಗೃತವಾಗಿ ಸಮಾಜಕ್ಕೆ ಪೂರಕವಾಗಿ ತಮ್ಮ ಕಣ್ಣುಗಳನ್ನು ಭಾಳ ದೃಷ್ಟಿಗಳನ್ನು ನೋಡಿಕೊಂಡು ಅತ್ಯಂತ ಸಂತೋಷದ, ಸೋದರತೆಯ, ಸಮಾನತೆಯ, ಪ್ರೀತಿ, ವಿಶ್ವಾಸ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ಕೂಡ ಜೊತೆಯಾಗಿ ಕೆಲಸ ಮಾಡುವಂಥ ಇದೆ ಅಂತ ನಾನು ಹೇಳಿಕೊಳ್ತಾ, ನಾನು ಮತ್ತೊಮ್ಮೆ TV9 ಸಂಸ್ಥೆಯ ಮುಖ್ಯಸ್ಥ ಅಂತ ನನ್ನ ಸಂಮಿತ ಭರನ್ ದಾಸ್ರವರಿಗೆ, ಇದರ ಎಲ್ಲ ಟೀಮ್ನವರಿಗೆ ಮತ್ತು ನಿಮಗೆಲ್ಲರಿಗೂ ನನ್ನ ಶುಭಾಶಯ, ನಿಮ್ಮ ಆಶೀರ್ವಾದ ಬೇಡಿಕೊಂಡು ಮತ್ತೊಮ್ಮೆ ಈ ನವನಕ್ಷತ್ರಗಳು ಯಾರಿದ್ದಾರೆ ಅವರ ಶುಭಾಶಯ ಸಲ್ಲಿಸಿಕೊಂಡು ದೇವರು ದೀರ್ಘಾಯುಷ್ಯ, ಆರೋಗ್ಯ, ಶಕ್ತಿ, ಸಂಪತ್ತು ಕೊಟ್ಟು ಇನ್ನೂ ಕೂಡ ಯುವ ಜನಾಂಗ, ವಿದ್ಯಾರ್ಥಿ ಸಮುದಾಯ ಮತ್ತು ಮುಂದೆ ಇನ್ನು ಹುಟ್ಟಿ ಬರೋದ ಮಕ್ಕಳಿಗೆ ಪ್ರೇರಣೆ ಆಗುವಂಥ ಕೆಲಸಗಳು ನಿಮ್ಮಿಂದ ಆಗಲಿ ಅಂತ ಹೇಳಿಕೊಂಡು ನಿಮ್ಮೆಲ್ಲರ ಆಶೀರ್ವಾದ ನಾವು ಬೇಡಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್ ಸರ್. ತಾವು ವೇದಿಕೆ ಮೇಲೆ ಉಪಸ್ಥಿತರಿರಿ ಸರ್. ಭಾಳ ಅದ್ಭುತವಾಗಿ ಮಾತಾಡಿದ್ರಿ ತಾವು. ತಮ್ಮ ಒಂದು ಶ್ರೇಷ್ಠತೆ ಏನು ಅಂತಂದರೆ, ನಾನು ಯಾವಾಗಾದರೂ ಅವರಿಗೆ ಅಪರೂಪಕ್ಕೆ ಫೋನ್ ಮಾಡಿದಾಗ ಅವ್ರು ಕೇಳುವಂಥ ಮೊದಲ ಪ್ರಶ್ನೆ ಇಲ್ಲಿ ಹೇಳಲೇಬೇಕು. ನಾನು ಅವ್ರು ಕೇಳುವಂಥ ಮೊದಲ ಪ್ರಶ್ನೆ ಏನು ಅಂತಂದರೆ, ಏನಾದರೂ ಚೇಂಜ್ ಮಾಡ್ಕೊಳ್ಳೋದಿದೆಯಾ, ಕಲಾಪ ಚೆನ್ನಾಗಿ ನಡೀತಾ ಇದೆಯಾ, ನಿಮಗೇನು ಅನ್ನಿಸ್ತು? ಆ ಸರಳತೆ, ಆ ಸಜ್ಜನಿಕೆ ಇದೆಯಲ್ಲ, ಅದು ಬಹಳಷ್ಟು ಜನ ರಾಜಕಾರಣಿಗಳಿಗೆ ಬರಬೇಕು. ಅದರಲ್ಲೂ ಯುವಕರಿಗೆ ಭಾಳ ಪ್ರೇರಣೆ. ಆಮೇಲೆ ಅಲ್ಲಿ ಕೂತಂಥ ಸಂದರ್ಭದಲ್ಲಿ ಅವರು ಆ ಸೀಟಿಗೆ, ಆ ಹಾಟ್ ಸೀಟಿಗೆ ಇದೆಯಲ್ಲ, ಅದಕ್ಕೆ ಪ್ರಾಧಾನ್ಯತೆ. ಯಾರಿಗೂ ಕೂಡ ಈ ಅನಗತ್ಯವಾಗಿ ನೋಯಿಸೋದಾಗಿರ್ಬೋದು, ಅಥವಾ ಅವ್ರಿಗೆ ಹೆಚ್ಚು ಅವಕಾಶ ಕೊಟ್ಟೆ, ಅವ್ರಿಗೆ ಕಡಿಮೆ ಅವಕಾಶ ಕೊಟ್ಟೆ, ಹೆಚ್ಚು ಕಡಿಮೆ ಆದರೆ ನಾನು ಹೇಳ್ತಾ ಇರ್ತೀನಿ ಅವ್ರಿಗೆ ಅವಾಗ ಫೋನ್ ಮಾಡಿದಾಗ, ಏನು ಸರ್ ನಿಮ್ಮ ಪಾರ್ಟಿಯವ್ರಿಗೇನೆ ಬೆಂಡೆತ್ಬಿಟ್ರಲ್ಲ ಅಂತ. ಸೊ ಆ ರೀತಿ ಎಲ್ಲದನ್ನೂ ಕೂಡ ಭಾಳ ಅದ್ಭುತವಾಗಿ ನಿಭಾಯಿಸ್ತಿದ್ದೀರಿ ಸರ್. ಥ್ಯಾಂಕ್ ಯು ವೆರಿ ಮಚ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಮ್ಮ ಕಾರ್ಯಕ್ರಮದ ಮೆರುಗನ್ನು ತುಂಬ ಜಾಸ್ತಿ ಮಾಡಿದೆ. ತಾವು ಹಾಗೆ ವೇದಿಕೆ ಮೇಲಿರಿ. ಈಗ